ರಾಜ್ಯದ ಅಧ್ಯಕ್ಷರು ಆಯ್ಕೆ ಬಗ್ಗೆ ಮಾತಾಡುವಷ್ಟು ನಾವು ದೊಡ್ಡವರಲ್ಲ. ಕಳೆದ ಒಂದು ತಿಂಗಳಿಂದ ಭದ್ರಾ ಬಲದಂಡೆ ನಾಲೆ ಸೀಲ್ ಅದರ ಬಗ್ಗೆ ನಾವೆಲ್ಲ ಕಳೆದ ಒಂದು ತಿಂಗಳು ಹೋರಾಟ ಮಾಡ್ತಾ ಬಂದಿವಿ ಮತ್ತು ಯಾವುದೇ ನಮ್ಮ ಕೇಂದ್ರದ ನಾಯಕರಿಗೆ ಸಮಯವನ್ನು ಕೇಳಿಲ್ಲ. ಖಾಸಗಿ ಕಾರ್ಯಕ್ರಮ ಬಂದಿದ್ದೀವಿ. ಅವಕಾಶ ಸಿಕ್ಕರೆ ಭೇಟಿ ಆಗ್ತೀವಿ. ಯಾರ್ದಾರ ಟೈಮ್ ಕೇಳಿದ್ದೀರಾ? ಇನ್ನು ಯಾರು ಕೇಳಿಲ್ಲ, ಸಮಯನ ಕೇಳ್ತೀವಿ. ಯಾವ್ಯಾವ ನಾಯಕರನ್ನ ಭೇಟಿ ಆಗಬೇಕು ಅನ್ಕೊಂಡಿದ್ದೀರಿ? ಇನ್ನೂ ಯಾವುದೇ ಆಲೋಚನೆ ಮಾಡಿಲ್ಲ. ದಿಲ್ಲಿಲಿ ನಾವು ಖಾಸಗಿ ಕಾರ್ಯ ನಿಮಿತ್ತ ಬಂದಿದ್ದೀವಿ. ಸಮಯ ನೋಡಿಕೊಂಡು ಭೇಟಿ ಆಗ್ತೀವಿ. ಈಗ ಚರ್ಚೆ ಏನು ಅಂದ್ರೆ, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಅವ್ರ ವಿರುದ್ಧ ಇರೋ ಟೀಮ್ ಈಗಾಗಲೇ ಬಂದು ಡೆಲ್ಲಿಲಿ ಸಾಕಷ್ಟು ಬಾರಿ ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಮಾಡಿ ಹೋಗಿದೆ. ಸೊ ಈಗ ನೀವು ಅವ್ರ ಪರವಾಗಿದ್ದೀರಿ, ನೀವು ನಿಮ್ಮ ವಾದ ಮುಂದಿಡ್ತೀರ? ಅವ್ರ ಪರ ವಿರೋಧ ಅಂತ ಇಲ್ಲ. ಭಾರತೀಯ ಜನತಾ ಪಾರ್ಟಿಲಿ ಭಿನ್ನಮತ ಇಲ್ಲ. ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ. ಯಾರ್ಯಾರು ಏನು ಮಾತಾಡ್ತಾರೆ, ಯಾರ್ಯಾರ ಮನಸ್ಸಿನಲ್ಲಿ ನಮಗೆ ಮಾಹಿತಿ ಇಲ್ಲ. ಒಂದು, ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು. ರಾಜ್ಯದ ಅಧ್ಯಕ್ಷರು ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಸಂಘರ್ಷವನ್ನು ಮಾಡ್ತಿದ್ದಾರೆ. ಹಳೆಬೇರು ಹೊಸಚೀರು ಸೇರಿದ ಮರ ಸೊಬಗು. ಸಾಮರಸ್ಯದಿಂದ ಹಿರಿಯರನ್ನ, ಯುವಕರನ್ನ, ಎಲ್ಲ ಮುಖಂಡರುಗಳನ್ನ, ಕಾರ್ಯಕರ್ತರನ್ನ ಒಟ್ಟಾಗಿ ಸಂಘಟನೆಯಲ್ಲಿ ಜೋಡಿಸಿಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಿದ್ದಾರೆ. ಒಬ್ಬ ಯುವಕ ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ರು ರಾಷ್ಟ್ರೀಯ ನಾಯಕರು. ಹಾಗಾಗಿ ರಾಜ್ಯದ ಅಧ್ಯಕ್ಷತೆಗೆ ಇರಬೇಕಾಗಿರೋದು ನಮ್ಮ ಕರ್ತವ್ಯ. ಹಿಂದೆ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಅಧ್ಯಕ್ಷ ಆಗಿದ್ದರು, ನಳಿನ್ ಕುಮಾರ್ ಕಟೀಲ್ ಆಗಿದ್ದರು, ಅವ್ರ ಜೊತೆ ನಾವೆಲ್ಲ ಇದ್ವಿ. ಯಡಿಯೂರಪ್ಪನವರಾಗಿದ್ದರು. ಪಾರ್ಟಿ ಅಂದಾಗ ರಾಜ್ಯದ ಅಧ್ಯಕ್ಷರು ಅಂದರೆ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಅವ್ರ ಜೊತೆ ಹೆಗಲು ಕೊಟ್ಟು ಹೆಜ್ಜೆಗೆ ಹೆಜ್ಜೆ ಹಾಕಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಮುಂಬರುವ ಲೋಕಲ್ ಬಾಡೀಸ್ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಭಾರತ್ ಮಾತಾಗಿ ಅನ್ನೋದು ಮಾತ್ರ ಗೊತ್ತು.